बच्चों, आज एक नया विषय के बारे में जानकारी प्राप्त करना है। आप लोगों को मालूम है हमारे देश का राष्ट्रपति का नाम क्या है? आज का राष्ट्रपति का नाम क्या है? द्रौपदी मुर्मू। आज का राष्ट्रपति द्रौपदी मुर्मू। उसी तरह हमारे भारत देश का प्रधानमंत्री का नाम क्या है? नरेंद्र मोदी। उसी तरह हमारे कर्नाटक राज्य का मुख्यमंत्री का नाम सिद्धाराम है। उसी तरह हमारे देश के राष्ट्रपति के रूप में काम किया था एक विज्ञानी भी है और औद्योगिक क्षेत्र में अनेक काम किया है। उसको मिसाइल मैन नाम से ही प्रसिद्ध है। ऐसा व्यक्ति का नाम क्या है? एपीजे अब्दुल कलाम। हम लोगों को मालूम है एपीजे अब्दुल कलाम के बारे में। एपीजे अब्दुल कलाम हमारे देश के राष्ट्रपति थे। उसका मतलब क्या है? राष्ट्रपति ಆಗಿದ್ದರು ಹೌದಲ್ವಾ? लेकिन हमारे सामने वो नहीं है एपीजे अब्दुल कलाम, लेकिन उसका काम आज भी अमर है, क्योंकि ऐसे विज्ञान क्षेत्र में, औद्योगिक क्षेत्रों में अनेक काम किया है। इसी कारण से वहाँ एपीजे अब्दुल कलाम बहुत प्रसिद्ध है। लेकिन वहाँ राष्ट्रपति होने के समय में ही बच्चों को बहुत प्यार करते थे। बच्चों को प्यार करने के साथ साथ बच्चों के साथ या छात्रों के साथ संवाद करते थे। अगर नಮಗೆ ಗೊತ್ತಾಗಲಿ ಎಪಿಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮುಂಚಿತವಾಗಿಯೂ ಸಹ ಅವರು ಬಹಳ ಮಕ್ಕಳನ್ನು ಪ್ರೀತಿಸ್ತಾ ಇದ್ರು। ಮಕ್ಕಳನ್ನ ಪ್ರೀತಿಸೋದ ಜೊತೆಯಲ್ಲಿ ಮಕ್ಕಳ ಜೊತೆ ಸಂವಾದವನ್ನು ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು। ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿ ಅವರಲ್ಲಿರುವಂತಹ ಸಂದೇಹಗಳನ್ನ, ಏನೇ ಸಂದೇಹಗಳಿದ್ರೆ ಅವಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು। ನೀವು ಹೋದ ಕಡೆ ಅವರು ಹೆಚ್ಚಿಗೆ ಭಾಷಣ ಮಾಡ್ತಿರ್ಲಿಲ್ಲ, ಯಾವಾಗಲೂ ಸಹ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಇದ್ರು। ಈ ಆಸ್ಕ್ಡ್ ಸೋ ಮೆನಿ ಕ್ವೆಶ್ಚನ್, ಅವರು ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಮಕ್ಕಳಿಗೆ। ಅದೇ ರೀತಿ ಸ್ಟೂಡೆಂಟ್ಸ್ ಆಲ್ಸೋ ಆಸ್ಕ್ಡ್ ಸೋ ಮೆನಿ ಕ್ವೆಶ್ಚನ್ಸ್, ವಿದ್ಯಾರ್ಥಿಗಳು ಸಹ ಏನ್ ಮಾಡ್ತಿದ್ರು? ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ಹೌದಲ್ವಾ? ಆ ರೀತಿ ಚರ್ಚೆಯನ್ನು ಮಾಡ್ತಾ ಇದ್ರು। ನಾನು ನೇರವಾಗಿ ಒಂದ್ಸಲ ಅವ್ರನ್ನ ನೋಡಿದ್ದೆ। ನಾವು ಮೊದಲು ವರ್ಕ್ ಮಾಡುವಂತಹ ಶಾಲೆ ಹತ್ರ ಒಂದು ದೊಡ್ಡದಾದ ಪಾರ್ಕ್ ಅನ್ನು ಮಾಡಿದ್ರು। ಆ ಪಾರ್ಕಿನ ಉದ್ಘಾಟನೆಗೆ ಎಪಿಜೆ ಅಬ್ದುಲ್ ಕಲಾಂ ಅವರು ಬಂದಿದ್ರು। ಅಂತ ಸಂದರ್ಭದಲ್ಲಿ ನಾವು ನೇರವಾಗಿ ಅವ್ರ ಜೊತೆ ನೋಡುವಂತಹ ಒಂದು ಸಂದರ್ಭ ನಮಗೆ ಸಿಕ್ಕಿತ್ತು। ನೋಡಿ, ಅಂತಹ ಮಹಾನ್ ವ್ಯಕ್ತಿ वो कोई भी धर्म हो, कोई भी जाति हो, लेकिन सबको भी प्यार करते थे। ಅವರು ಯಾವುದೇ ಜಾತಿ ಇರಬಹುದು, ಯಾವುದೇ ಧರ್ಮ ಇರಬಹುದು, ಆದರೆ ಅವರು ಎಲ್ಲರನ್ನೂ ಪ್ರೀತಿಸ್ತಿದ್ರು। ಅದೇ ರೀತಿ ಜನಗಳು ಅವ್ರನ್ನ ಪ್ರೀತಿಸ್ತಾ ಇದ್ರು। ಯಾಕೆಂದ್ರೆ उसके पास होने वाला ज्ञान के कारण से, ಅವರ ಹತ್ರ ಇದ್ದಂತಹ ಜ್ಞಾನದ ಕಾರಣದಿಂದ ಅವರು ಎಲ್ಲರೂ ಅವ್ರನ್ನ ಪ್ರೀತಿಸ್ತಾ ಇದ್ರು। वहाँ एपीजे अब्दुल कलाम आपके बारे में खुद अपने बारे में ही लिखा है, उसको कहते हैं आत्मकथा कहते हैं। इसका आकार ग्रंथ का नाम आत्मकथा। अगर नಮಗೆ ಆತ್ಮಕಥಾ ಅಂತ ಗೊತ್ತಾಗಲಿ, ತನ್ನ ಬಗ್ಗೆ ತಾನೇ ಬರ್ಕೊಳ್ತಾರಲ್ಲ ಅದಕ್ಕೆ ಏನಂತೀವಿ? ಆತ್ಮಕಥೆ। ಗೊತ್ತಾಯ್ತಾ? ತನ್ನ ಬಗ್ಗೆ ತಾನೇ ಬರ್ಕೊಳ್ಳೋದಕ್ಕೆ ಏನಂತೀವಿ? ಆತ್ಮಕಥಾ। ಬೇರೆಯವರು ಯಾರು ಬಂದ್ರೆ ಅಲ್ಲಿ ಏನ್ ಮಾಡ್ತಾರೆ? ಲೇಖಕರಾಗ್ತಾರೆ। डॉक्टर एपीजे अब्दुल कलाम। मकले बताने वाला उसका पूरा नाम एपीजे अब्दुल कलाम का पूरा नाम डॉक्टर अबुल फकीर जैनुद्दीन अब्दुल कलाम। उसका पूरा नाम डॉक्टर अबुल
फकीर जैनालुद्दीन अब्दुल कलाम। वो डॉक्टर एपीजे अब्दुल कलाम लिखा हुआ खुद अपना बचपन के बारे में लिखा है। ಯಾರ ಬಗ್ಗೆ ಬರ್ತಿದ್ದಾರೆ? ಅವರ ಬಾಲ್ಯಕಾಲದ ಬಗ್ಗೆ ಬರ್ತಿದ್ದಾರೆ। ಬಚಪನ್ ಅಂದ್ರೆ ಬಾಲ್ಯಕಾಲ, ಬಾಲ್ಯಕಾಲ के बारे में लिखा है। ಅವರು ಸ್ವತಃ ತನ್ನ ಬಾಲ್ಯಕಾಲದಲ್ಲಿ ನಡೆದಂತಹ ಘಟನೆಗಳನ್ನ ಹೊರ ಹಾಕಿದ್ದಾರೆ। ಅವ್ರ ಬಾಲ್ಯಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ। ಮಕ್ಕಳೇ, ಈ ರೀತಿಯಾದ ಒಬ್ಬ ಮಹಾನ್ ಚೇತನ ನಮ್ಮ ಜೊತೆ ಇದ್ರು, ಗೊತ್ತಾಯ್ತಾ? ಮಹಾನ್ ಚೇತನ ನಮ್ಮ ಜೊತೆ ಇದ್ರು। ಇವರು ವಿಜ್ಞಾನ ಕ್ಷೇತ್ರಗಳಲ್ಲಿ ಅನೇಕ ಹೊಸದಾದಂತಹ ಆವಿಷ್ಕಾರವನ್ನು ಮಾಡಿದಂತಹ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ। ಅವರು ನೋಡೋದು ಮಾತ್ರ ಇಷ್ಟೇ ಇದ್ರು, ನೋಡಿದ್ರಾ? ಇಷ್ಟೇ ಇದ್ದಾರೆ, ನೀವು ಫೋಟೋದಲ್ಲಿ ನೋಡಿ, ಅವರ ನೋಡೋದಕ್ಕೆ ಮಾತ್ರ ಇಷ್ಟೇ ಇದ್ರು, ಆದರೆ ಅವರ ಜ್ಞಾನ ಮಾತ್ರ ಬಹಳ ಬಹಳ ದೊಡ್ಡದಾಗಿತ್ತು। ಅಂತಹ ಮಹಾನ್ ವ್ಯಕ್ತಿಗೆ ಒಂದು ದಿನ ಭಾಷಣ ಮಾಡ್ತಿದ್ದಂತಹ ಸಮಯದಲ್ಲಿ, ಸ್ಪೀಚ್ ಅನ್ನು ಕೊಡ್ತಿದ್ದಂತಹ ಸಮಯದಲ್ಲಿ ಅಲ್ಲೇ ಬಿದ್ದು ಅಲ್ಲೇ ಮರಣ ನೋಡಿ। ಇಷ್ಟೆಲ್ಲ ಜ್ಞಾನ ಇರುವಂತಹ ವ್ಯಕ್ತಿ ತನ್ನ ದೇಹದ ಬಗ್ಗೆ, ತನ್ನ ಶರೀರದ ಬಗ್ಗೆ ಅವರಿಗೆ ಅರಿವಾಗಲಿಲ್ಲ। ಸ್ಪೀಚ್ ಮಾಡ್ಬೇಕಾದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ, ಹೃದಯಾಘಾತವಾಗಿ ಅಲ್ಲೇ ಬಿದ್ದು ಅಲ್ಲೇ ಮರಣ ಆಗ್ತದೆ, ಆನ್ ದಿ ಸ್ಪಾಟ್ ಅಲ್ಲಿ ಸ್ಪೀಚ್ ಮಾಡುವಂತ ಸಮಯದಲ್ಲಿ। ಗೊತ್ತಾಗಲಿ ಮಕ್ಕಳೇ, ಅಂತಹ ಮಹಾನ್ ವ್ಯಕ್ತಿ ಈ ಅಬ್ದುಲ್ ಕಲಾಂ। ಅವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದ ಮಾಡೋದಂದ್ರೆ ಬಹಳ ಚರ್ಚೆ। ನೀವು ನೋಡಿ, ನಮ್ಮ ಕರ್ನಾಟಕಕ್ಕೆ ಬಂದಾಗ ಯಾವಾಗಲೂ ಸಹ ಬಹಳ ಬಾರಿ ಡಿಸ್ಕಸ್ ಮಾಡಿದ್ದಾರೆ ಛಾತ್ರಗಳ ಜೊತೆ, ವಿದ್ಯಾರ್ಥಿಗಳ ಜೊತೆ। ಬೆಳಗಾವಿಗೆ ಬಂದಾಗ ನೀವು ಸಹ ಇರ್ಬೋದು, ನೀವು ಯಾವುದೇ ಒಂದು ಹೋದಾಗ ಅವ್ರ ಮಕ್ಕಳ ಕಂಡ್ರೆ ಮಾತಾಡ್ಸೋದು, ಅದರಲ್ಲೂ ಪುಟಾಣಿ ಮಕ್ಕಳನ್ನ ಮಾತಾಡ್ಸೋದಂದ್ರೆ ಬಹಳ ಪ್ರೀತಿಯನ್ನ ಕೊಡ್ತಾ ಇದ್ರು। ಅಂತಹ ವ್ಯಕ್ತಿ ಬಗ್ಗೆ आज हम लोग जानकारी प्राप्त करेंगे। ನೋಡೋಣ ಮಕ್ಕಳೇ, ಪುಸ್ತಕ ಓಪನ್ ಮಾಡಿ। मेरा जन्म मद्रास राज्य के रामेश्वरम कस्बे में एक मध्यवर्गीय परिवार में हुआ था। मेरे पिता जैनालुद्दीन की कोई बहुत अच्छी औपचारिक शिक्षा नहीं हुई थी और ना ही वे कोई बहुत धनी व्यक्ति थे। इसके बावजूद वे बुद्धिमान थे और उनमें उदारता की सच्ची भावना थी। मेरी माँ आशी अम्मा उनकी आदर्श जीवन संगिनी थी। मेरे माता पिता को हमारे समाज में एक आदर्श दंपति के रूप में देखा जाता था। मैं कई बच्चों में से एक था, लंबे चौड़े व सुंदर माता पिता का छोटी कद काटने का साधारण सा दिखाने वाला बच्चा। हम लोग अपने पुश्तैनी घर में रहते थे। रामेश्वरम की मसीदी वाली गली में बना यह घर चूने पत्थर व ईंट से बना पक्का और बड़ा था। मेरे पिता आडंबरहीन व्यक्ति थे और सभी आवश्यक और चीजें समुचित मात्रा में सुलभता से उपलब्ध थी। वास्तव में मैं कहूंगा कि मेरा बचपन बहुत ही निश्चितता और सादगी में बीता, भौतिक एवं भावनात्मक दोनों ही दृष्टि से। मैं प्रायशः अपनी माँ के साथ ही रसोई में नीचे बैठकर खाना खाया करता था। वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांभर डालती। साथ में घर का बना अचारा और नारियल की ताजी चटनी भी होती। ಒಂದ್ಸಲ ಮನಸ್ಸಿನಾಗ ಓದ್ಕೊಳ್ಳಿ, ಒಂದು ನಿಮಿಷ। ನೋಡಿ ಮಕ್ಕಳೇ,
ಅಬ್ದುಲ್ ಕಲಾಂ ನೀವೆಲ್ಲ ನೋಡಿರ್ತೀರಾ ಈ ಮಹಾನ್ ಚೇತನನ್ನ, ಮಹಾನ್ ವ್ಯಕ್ತಿಯನ್ನ, APJ ಅಬ್ದುಲ್ ಕಲಾಂ. ಇವರು ಯಾವಾಗಲೂ ಸಹ ಇದೇ ತರದಂತಹ ಕೂದಲನ್ನು ಬಿಟ್ಟಿದ್ರು. ಸಾಮಾನ್ಯವಾಗಿ ಅವು ಯಾವಾಗಲೂ ಸಫಾರಿ ಡ್ರೆಸ್ ಅನ್ನು ಹಾಕೊಳ್ತಾ ಇದ್ರು. ಮತ್ತೆ ಅದ್ರ ಜೊತೆಲಿ ಕೂದಲು ಸ್ಟೈಲ್ ಇದೇ ತರ ಹೌದು. ಇವ್ರು ನೋಡ್ತಿದ್ದ ಬಹಳ ಬೇಗ ಕಂಡುಹಿಡಿಬಹುದು ಯಾರು ಸಹ. ಆ ರೀತಿಯಾದಂತಹ ಮಹಾನ್ ಚೇತನ ಈ APJ ಅಬ್ದುಲ್ ಕಲಾಂ ಅವರು. ಇವರು ಎತ್ತರ ಮಾತ್ರ ಕಡಿಮೆ ಇದ್ರು ಸಹ ಜ್ಞಾನದಲ್ಲಿ ದೊಡ್ಡ ಬುದ್ಧಿಯನ್ನ ಇಟ್ಕೊಂಡಂತಹ ಮಹಾನ್ ಚೇತನ APJ ಅಬ್ದುಲ್ ಕಲಾಂ ಅವರು. ಇವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿಯೂ ಸಹ ಕೆಲಸವನ್ನ ನಿರ್ವಹಿಸಿದಂತಹ ಮಹಾನ್ ವ್ಯಕ್ತಿ APJ ಅಬ್ದುಲ್ ಕಲಾಂ. ನೋಡೋಣ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. मेरा जन्म मद्रास राज्य के रामेश्वरम कस्बे में एक मध्यवर्गीय परिवार में हुआ था. मेरा जन्म का मतलब क्या है? डॉक्टर APJ अब्दुल कलाम जी का जन्म मद्रास राज्य, ಮಕ್ಕಳೇ ಗೊತ್ತಾಗ್ಲಿ, ಮದ್ರಾಸ್ ರಾಜ್ಯ ಅಂದ್ರೆ ಆಗ ತಮಿಳುನಾಡು ರಾಜ್ಯ, ಇವತ್ತಿನ ತಮಿಳುನಾಡು ರಾಜ್ಯದಲ್ಲಿ ಅವರು ಹುಟ್ಟಿದ್ರು. ಗೊತ್ತಾಯ್ತಾ? ಮದ್ರಾಸ್ ರಾಜ್ಯದ ರಾಮೇಶ್ವರಂ ಎಂಬಂತಹ ಹಳ್ಳಿಯಲ್ಲಿ ಜನ್ಮವನ್ನು ಪಡೆದಂತವರು ಇವರು. ರಾಮೇಶ್ವರಂ ನಿಮ್ಗೆಲ್ಲ ಗೊತ್ತಿರಲಿ, ರಾಮನಾಥಪುರಂ ಹತ್ರ ಬರುತ್ತೆ. ಗೊತ್ತಾಯ್ತಾ? ರಾಮೇಶ್ವರಂ. ಆ ರಾಮೇಶ್ವರಂನಲ್ಲಿ ಅವರು ಜನ್ಮವನ್ನ ಪಡೆದಂತವರು. ನಾನು ಹೇಳಿದೆ ಕರ್ನಾಟಕ ಇಂಡಿಯಾದ ಲಾಸ್ಟ್ ಬಾರ್ಡರ್ ಅಲ್ಲಿ ಇದು ತಮಿಳುನಾಡು ಬರುತ್ತೆ. ಆ ಲಾಸ್ಟ್ ಬಾರ್ಡರ್ ಅಲ್ಲಿ ರಾಮೇಶ್ವರಂ ಅಂತ ಒಂದು ಸ್ಥಳ ಬರುತ್ತೆ. ಆ ರಾಮೇಶ್ವರಂ ಹತ್ತಿರನೇ ಶ್ರೀಲಂಕಾ ಇದೆ. ಶ್ರೀಲಂಕಾದ ಕೊನೆ ಬಾರ್ಡರ್ ರಾಮೇಶ್ವರಂ ಹೋದ್ರೆ ಕಾಣುತ್ತೆ ಅಂತ, ಹೌದಲ್ವಾ? ಅಂತಹ ಹಳ್ಳಿಯಲ್ಲಿ ಅಲ್ಲಿಂದ ಪೂರ್ತಿ ಸಮುದ್ರ ಇದೆ. ಓಕೆನಾ? ಅಂತಹ ಒಂದು ರಾಮೇಶ್ವರಂನಲ್ಲಿ ಏಕ್ ಮಧ್ಯವರ್ಗೀಯ ಪರಿವಾರ में हुआ था. ಎಂತ ಪರಿವಾರದಲ್ಲಿ? कैसा परिवार में? मध्यवर्गीय परिवार में उसका जन्म हुआ था. एक मेरे पिता जैनालुद्दीन की कोई बहुत अच्छी औपचारिक शिक्षा नहीं थी. मकले बताले मेरे पिता ने APJ अब्दुल कलाम जी का पिता का नाम जैनालुद्दीन. ಗೊತ್ತಾಯ್ತಾ? ಜೈನಾಲುದ್ದೀನ್ ಅವರಿಗೆ ಔಪಚಾರಿಕ ಶಿಕ್ಷಣ ಐತಿ. ಅಂತಹ ಔಪಚಾರಿಕ ಅಂದ್ರೆ ತರಗತಿಗೆ ಹೋಗಿ ಶಾಲೆಗೆ ಹೋಗಿ ಕಲಿತಂತಹ ವ್ಯಕ್ತಿ ಅವರಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾರೆ ಔಪಚಾರಿಕ ಶಿಕ್ಷಣ. ಮಕ್ಕಳೇ ಗೊತ್ತಾಗಿ ಎರಡು ರೀತಿಯಾದಂತಹ ಶಿಕ್ಷಣ ಇರುತ್ತೆ. ಒಂದು ಔಪಚಾರಿಕ, ಇನ್ನೊಂದು ಅನೌಪಚಾರಿಕ ಶಿಕ್ಷಣ. ಶಾಲೆಗೆ ಬಂದು ಕಲಿಯೋದು ಔಪಚಾರಿಕ ಆದ್ರೆ ನಾವು ಮನೆಯಲ್ಲಿ ಕಲಿತೀವಲ್ಲ ಅದು ಅನೌಪಚಾರಿಕ ಶಿಕ್ಷಣ. ಹಾಗಾಗಿ ಔಪಚಾರಿಕ ಶಿಕ್ಷಣವನ್ನ ಹಾಗಾಗಿ ಪಡೆದಿರಲಿಲ್ಲ. ಉಸ್ಕಿ ಮಾ ಅಷ್ಟೇ ಅಲ್ಲ, ನಾಯಿ ಕೊಯ್ ಬಹುತ್ ಧನಿ ವ್ಯಕ್ತಿ ಥಿ. ಅಂತಹ ಶ್ರೀಮಂತ ವ್ಯಕ್ತಿನೂ ಸಹ ಅವರು ಆಗಿರಲಿಲ್ಲ. ಯಾರು? ಜೈನಾಲುದ್ದೀನ್ ಅವರು ಅಂತ ಶ್ರೀಮಂತ ವ್ಯಕ್ತಿ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಇಸ್ಕೆ ಬಾವಜೂದ್ ವೇ ಬುದ್ಧಿಮಾನ್. ಇದನ್ನ ಹೊರತುಪಡಿಸಿ ಸಹ ಅವರು ಶ್ರೀಮಂತ ವ್ಯಕ್ತಿನೂ ಅಲ್ಲ, ಶಾಲೆಗೆ ಹೋಗಿ ಕಲಿತಂತ ವ್ಯಕ್ತಿನೂ ಅಲ್ಲ, ಆದರೂ ಸಹ ವೇ ಬುದ್ಧಿಮಾನ್. ಯಾರು? ಜೈನಾಲುದ್ದೀನ್ ಬಹುತ್ ಬುದ್ಧಿಮಾನ್ थे. और उनमें उदारता की सच्ची भावना थी. ಅವರಲ್ಲಿ ಧಾರಾಳುತನದ ಒಂದು ನಿಜವಾದ ಭಾವನೆ. ಯಾರು ದಾನ ಮಾಡುವಂತದ್ದು, ಸಹಾಯ ಮಾಡುವಂತದ್ದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತದ್ದು, ಉದಾರತಾ की सच्ची भावना थी. मेरी मां ಆಶಿಯಮ್ಮ. ನನ್ನ ತಾಯಿ ಯಾರಂದ್ರೆ ಆಶಿಯಮ್ಮ. ಅವರ ತಾಯಿ ಹೆಸರು ಆಶಿಯಮ್ಮ. ಇಲ್ಲಿ ಒಂದು ಫೋಟೋ ತಕೊಂಡಿದ್ದೀನಿ. ಅವರ ಕುಟುಂಬ ಇದೆ ಅಬ್ದುಲ್ ಕಲಾಂ ಅವರ. ಇಲ್ಲಿ ಅವರ ಜೈನಾಲುದ್ದೀನ್ ಅವರಿದ್ದಾರೆ, ಆಶಿಯಮ್ಮನು ಸಹ ಇದ್ದಾರೆ. ಗೊತ್ತಾಯ್ತಾ? ಚಿಕ್ಕದಾಗಿದೆ. ಅಬ್ದುಲ್ ಕಲಾಂ ಅವರ ತಂದೆ ಜೈನಾಲುದ್ದೀನ್ ಮತ್ತೆ ಆಶಿಯಮ್ಮನು ಸಹ ಇದ್ದಾರೆ. ಅವರ ಕುಟುಂಬದ ಫೋಟೋ ಇದು. ಓಕೆನಾ? ಜೈನಾಲುದ್ದೀನ್ ಮತ್ತೆ ಆಶಿಯಮ್ಮ ಅವರ ಚಿತ್ರ. उनके आदर्श जीवन संगिनी. ಅವರು ಆದರ್ಶನ ಜೀವನ ಸಂಗಾತಿಗಳಾಗಿದ್ರು. ಯಾರು? ಅಬ್ದುಲ್ ಕಲಾಂ ಅವರು, ಜೈನಾಲುದ್ದೀನ್ ಅವರು ಮತ್ತೆ ಆಶಿಯಮ್ಮ दोनों भी आदर्श जीवन संगति. मेरे माता पिता को हमारे समाज में एक आदर्श दंपति के रूप में देखा जाता था. मेरे समाज में ಅಂದ್ರೆ ಅವರ ಸಮಾಜದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ उसको ಜೈನಾಲುದ್ದೀನ್ ಮತ್ತೆ ಆಶಿಯಮ್ಮನ್ನ बहुत आदर्श दंपति के रूप में देखा जाता था.
ಬಹಳ ಆದರ್ಶ ದಂಪತಿಗಳು. ಆದರ್ಶ ದಂಪತಿಗಳು ಅಂದ್ರೆ ಮಕ್ಕಳ ಗೊತ್ತಾಗ್ಲಿ, ಎಲ್ಲರಿಗೂ ಮಾಡೆಲ್ ಟು ಅದರ್ ಪರ್ಸನ್. ಯಾಕಂದ್ರೆ ಮಾದರಿಯಾಗಿದ್ರು ಬೇರೆ ದಂಪತಿಗಳಿಗೆ ಇವರನ್ನ ನೋಡಿ ಕಲಿಯುವಂತದ್ದು ಬಹಳಷ್ಟು ಇತ್ತು. ಹಾಗಾಗಿ ಆದರ್ಶ ದಂಪತಿಗಳ ರೂಪದಲ್ಲಿ ಅವ್ರನ್ನ ನೋಡ್ತಾ ಇದ್ರು. ಹಾಗಾದ್ರೆ ಅವರು ಮಕ್ಕಳನ್ನ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು. ಅಷ್ಟೇ ಅಲ್ಲ, ಅವರ ಸಂಸಾರದಲ್ಲಿ, ಅವರ ಸಂಪ್ರದಾಯದಲ್ಲಿ, ಅವರ ಸಂಸ್ಕಾರದಲ್ಲಿ ಉತ್ತಮವಾದಂತಹ ಮಕ್ಕಳುಗಳು ಹುಟ್ಟಿ ಉತ್ತಮವಾದಂತಹ ಸಂಸ್ಕಾರಗಳನ್ನು ಕಲಿತರು. ಹಾಗಾಗಿ ಎಲ್ಲರೂ ಸಹ ಆದರ್ಶವಾಗಿದ್ರು ಇವರ ಸಂಸಾರ ಅಥವಾ ಇವರ ದಂಪತಿಗಳು. ಅದಕ್ಕೆ ಹೇಳಿದರೆ ಹಮಾರೆ ಸಮಾಜ ಮೇ ಏಕ್ ಆದರ್ಶ ದಂಪತಿ ಕೆ ರೂಪ ಮೇ, ಆದರ್ಶ ದಂಪತಿಗಳ ರೂಪದಲ್ಲಿ ನೋಡ್ತಾ ಇದ್ರು. ಮೈ ಕಹಿ ಬಚ್ಚೋ ಮೇ ಏಕ, ನಾನು ಅನೇಕ ಮಕ್ಕಳಲ್ಲಿ ನಾನು ಒಬ್ಬ. ಯಾರು ನಾನು ಒಬ್ಬ ಅಂದ್ರೆ APJ ಅಬ್ದುಲ್ ಕಲಾಂ ಅವರು ಸಹ ಒಬ್ಬರು ಆಗಿದ್ರು. ಲಂಬೆ ಚೌಡೆ ವ ಸುಂದರ ಮಾತಾ ಪಿತಾ ಕಾ ಚೋಟಿ ಕದ್ ಕಾಂಟಿ ಕಾ ಸಾಧಾರಣ ಸ ದಿಖಾನೆ ವಾಲಾ ಬಚ್ಚಾ ಹೈ. ಲಂಬೆ ಚೌಡೆ. ಹಾಗಾದ್ರೆ ಮಕ್ಕಳೇ ಗೊತ್ತಾಗ್ಲಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಕಾ ಪಿತಾ, ಅವ್ರ ತಂದೆ ಇದಾರಲ್ಲ ಅವರು ಉದ್ದವಾಗಿದ್ದಾರೆ. ಲಂಬೆ ಅಂದ್ರೆ ಉದ್ದವಾಗಿದ್ದಾರೆ, ಚೌಡೆ ಅಂದ್ರೆ ಒಳ್ಳೆ ದಪ್ಪವಾಗಿ ಅಗಲವಾಗಿ ಇದ್ದಾರೆ. ಐಸಾ ಸುಂದರ ಮಾತಾ ಪಿತಾ, ಅಂತಹ ಸುಂದರವಾಗಿರುವಂತಹ ತಂದೆ ತಾಯಿಗೆ ಚೋಟಿ ಸಿ ಕದ್ ಕಾಂಟಿ ಕಾ ಸಾಧಾರಣ ಸ ದಿಖಾನೆ ವಾಲೆ ಬಚ್ಚಾ ತಾ, ನಾನು ಚಿಕ್ಕದಾಗಿರುವಂತಹ, ಗೊತ್ತಾಯ್ತು, ಅವ್ರು ನೋಡೋದಕ್ಕೆ ಇಷ್ಟೇ ಇದ್ರು. ಯಾರು? APJ ಅಬ್ದುಲ್ ಕಲಾಂ. ಹಾಗಾಗಿ ಚಿಕ್ಕದಾಗಿರುವಂತಹ ಸಾಧಾರಣವಾಗಿ ಕಾಣುವಂತಹ ಮಗು ನಾನಾಗಿದ್ದೆ. ಹಮ್ ಲೋಗ್ ಅಪ್ನೆ ಪುಷತೈನಿ ಘರ್ ಮೇ रहते थे. ಮಕ್ಕಳೇ ನಮಗೆಲ್ಲ ಗೊತ್ತಾಗ್ಲಿ, ಪುಷತೈನಿ ಅಂಡರ್ಲೈನ್ ಮಾಡ್ಕೊಂಡಿದ್ದೀರಲ್ವಾ? ಪುಷತೈನಿ ಬರೆಯಲಿ, ಪುಷತೈನಿ. ಪುಷತೈನಿ ಮನೆಯಲ್ಲಿ ನಾವು ವಾಸವಾಗಿದ್ದು, ಗೊತ್ತಾಯ್ತಾ? ಪುಷತೈನಿ ಮನೆಯಲ್ಲಿ ನಾವೆಲ್ಲರೂ ಹಮಾರೆ ಪುಷತೈನಿ ಘರ್ ಮೇ रहते थे, ನಾವೆಲ್ಲ ಪುಷತೈನಿ ಮನೆಯಲ್ಲಿ ವಾಸವಾಗಿದ್ರು. ಪುಷತೈನಿ ಅಂದ್ರೆ ಪುರಾನೆ ಘರ್ ಮೇ, ಪುಷತೈನಿ ಅಂದ್ರೆ ಪುರಾನೆ ಘರ್ ಮೇ. पुराने घर में रहते थे, वासವಾಗಿದ್ದರು. रामेश्वरम की मसीदी वाली गली में बना यहाँ घर चूने पत्थर व ईंट से बना पक्का और बड़ा था. यहाँ ರಾಮೇಶ್ವರಂ ನಲ್ಲಿ, ಈ ಮನೆ ಎಲ್ಲಿತ್ತಂದ್ರೆ ರಾಮೇಶ್ವರಂ ನಲ್ಲಿ. ರಾಮೇಶ್ವರಂ ನಲ್ಲಿ ಮಸೀದಿ ವಾಲಿ ಗಲಿ ಮೇ, ಮಕ್ಕಳೇ ಗೊತ್ತಾಗ್ಲಿ, ಮಸೀದಿ ವಾಲಿ ಗಲಿ ಅಂದ್ರೆ ಮಸೀದಿ रहने वाले सड़क पर या रास्ता पर. ಹಾಗಾದ್ರೆ ಮಸೀದಿ ಇರುವಂತಹ ಬೀದಿಯಲ್ಲಿ ಇವರ ಮನೆನೂ ಇತ್ತು. ಹಾಗಾದ್ರೆ ಇವರು ಮುಸ್ಲಿಂ ಧರ್ಮದವರು ಆದಂತಹ ಕಾರಣದಿಂದ ಆ ಮಸೀದಿ ಇತ್ತು. ಆ ಮಸೀದಿ ಇರುವಂತಹ ಬೀದಿನಲ್ಲೇ ಯಾರ ಮನೆ ಇತ್ತು? APJ ಅಬ್ದುಲ್ ಕಲಾಂ ಅವರ ಮನೆ ಇತ್ತು. ಗಲ್ಲಿ ಮೇ ಬನಾ ಘರ್, ಆ ಘರ್ ಹೇಗಿತ್ತಂದ್ರೆ ಚೂನೆ ಪತ್ಥರ್ ಸೆ ಬನಾ ಹುವಾ ಪಕ್ಕಾ और बड़ा मकान था. ಚೂನೆ ಪತ್ಥರ್ ಅಂದ್ರೆ ಮಕ್ಕಳಿಗೆ ಗೊತ್ತಾಗಲಿ, ಪತ್ಥರ್ ಅಂದ್ರೆ ಕಲ್ಲು, ಚೂನೆ ಅಂದ್ರೆ ಸಿಮೆಂಟಿನಿಂದ ಆ ಮಾಡಿದಂತಹ ಬಹುತ್ ಬಡ और पक्का मकान. ಹಾಗಾದ್ರೆ ದೊಡ್ಡದಾಗಿತ್ತು ಅವ್ರ ಮನೆ. ಪಕ್ಕಾ ಮಕಾನ್ ಹಾಗಾದ್ರೆ ಬಹಳ ಗಟ್ಟಿ ಮುಟ್ಟಾದಂತಹ ಮನೆ ಅದಾಗಿತ್ತು. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ಇದ್ದೆ, ಮೇರಾ ಪಿತಾ ಆಡಂಬರಹೀನ ವ್ಯಕ್ತಿ ಇದ್ದೆ. ಇವರ ತಂದೆ ಯಾವತ್ತೂ ಸಹ ಆಡಂಬರಹೀನ ವ್ಯಕ್ತಿಗಳಾಗಿದ್ರು. ಹಾಗಾದ್ರೆ ಐಷಾರಾಮಿ ಚೀಜುಗಳಿಂದ ದೂರ ಇರ್ತಿದ್ರು. ಯಾವತ್ತೂ ಆಡಂಬರ ಅಥವಾ ತೋರ್ಪಡಿಕೆಯನ್ನ ಮಾಡ್ತಿರ್ಲಿಲ್ಲ. ಮಕ್ಕಳಿಗೆ ಗೊತ್ತಾಗ್ಲಿ, APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. APJ ಅಬ್ದುಲ್ ಕಲಾಂ ಅವರು ಬಾಲ್ಯಕಾಲದಲ್ಲಿ ಅವರು ತನ್ನ ವಿದ್ಯಾಭ್ಯಾಸದ ಖರ್ಚನ್ನ ತಾನೇ ಸಂಪಾದನೆಯನ್ನು ಮಾಡ್ತಿದ್ರು. ತನ್ನ ವಿದ್ಯಾಭ್ಯಾಸದ ಖರ್ಚನ್ನ ತಾನೇ ಸಂಪಾದನೆಯನ್ನು ಮಾಡ್ತಿದ್ರು. ಹೇಗೆ ಸಂಪಾದನೆಯನ್ನು ಮಾಡ್ತಿದ್ರು ಅಂದ್ರೆ, ಪ್ರತಿನಿತ್ಯ ಅವರು ಬೆಳಿಗ್ಗೆ ಎದ್ದು ಬಿಟ್ಟು ನ್ಯೂಸ್ ಪೇಪರ್ನ ಎಲ್ಲಾರ ಮನೆಗೂ ಹಾಕ್ತಾರೆ. ನ್ಯೂಸ್ ಪೇಪರ್ ಗೊತ್ತಿದೆಯಲ್ಲ, ಆ ನ್ಯೂಸ್ ಪೇಪರ್ನ ಬೆಳಿಗ್ಗೆ ಎದ್ದ ತಕ್ಷಣ ಆ ನ್ಯೂಸ್ ಪೇಪರ್ನ ಪ್ರತಿಯೊಬ್ಬ ಮನೆಗೆ ಹಾಕ್ತಿದ್ರು. ಅದರಿಂದ ಬಂದಂತಹ ಆದಾಯದಿಂದ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು APJ ಅಬ್ದುಲ್ ಕಲಾಂ. ಅದರಿಂದ ಬಂದಂತಹ ಆದಾಯದಿಂದ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ನ್ಯೂಸ್ ಪೇಪರ್ ಹಾಕೋ ಬಾಲಕ ಒಬ್ಬ ಹುಡುಗ ಕೊನೆಗೊಂದು ದಿವಸ ನ್ಯೂಸ್ ಪೇಪರ್ ನಲ್ಲಿ ಬಂದ. ಅರ್ಥ ಆಯ್ತಾ ಈ ವಾಕ್ಯ? ನ್ಯೂಸ್ ಪೇಪರ್ ಹಾಕುವ ಒಬ್ಬ ಬಾಲಕ ಅಥವಾ ಹುಡುಗ ಕೊನೆಗೊಂದು ದಿವಸ ನ್ಯೂಸ್ ಪೇಪರ್ ನಲ್ಲಿ ಬಂದ. ಹೌದಲ್ವಾ? ಇವತ್ತು ಅವ್ರ ಬಗ್ಗೆ ನಾವೆಲ್ಲ ಓದ್ತಾ ಇದ್ದೀವಿ. ಅಂತಹ ಬಾಲಕ ಅವನೊಬ್ಬ
ನೋಡಿ ಅವಾಗಿನಿಂದಲೂ ಸಹ ಕಷ್ಟಪಟ್ಟು ನಾನು ಏನಾದರೂ ಸಂಪಾದನೆ ಮಾಡಬೇಕು, ಏನಾದರೂ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋದು ಅವ್ರ ಹಂಬಲ ಇತ್ತು. ಹಾಗಾಗಿ ಅಷ್ಟು ಕಷ್ಟಪಟ್ಟು ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ರು, ಗೊತ್ತಿರಲಿ ನಿಮಗೆ. ಅದಕ್ಕೆ ಅವನು ಎಷ್ಟು ಬೆಳಗಿನ ಜಾವ ಎಲ್ಲಾರ ಮನೆಗೂ ಅವರೆಲ್ಲರಿಗೂ ಆಶ್ಚರ್ಯ ಅಂತೆ. ಯಾರಿಗೆ? ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ಳೋರಿಗೆ. ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ಳೋರಿಗೆ ಕೊನೆಗೆ ಆಶ್ಚರ್ಯ ಆಗ್ತಂತೆ. ಈ ಹುಡುಗ ನ್ಯೂಸ್ ಪೇಪರ್ ನಲ್ಲಿ ಬಂದಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಇವ್ರ ಫೋಟೋ ಬಂದು ಇವ್ರ ಬಗ್ಗೆ ಬಂದಾಗ ಅರೆ ಇದೇ ಹುಡುಗ ಅಲ್ವಾ ನಮ್ಗೆ ನ್ಯೂಸ್ ಪೇಪರ್ ಹಾಕ್ತಿದ್ದ ಅಂತ ಆಶ್ಚರ್ಯ ಆಗ್ತಂತೆ. ಯಾರಿಗೆ? ಹಾಕ್ಸ್ಕೊಳ್ಳೋರಿಗೆ. ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ಳೋರು ಅಲ್ಲೇ ಇದ್ದಾರೆ, ಆಗ ಬಾಲಕ ಮಾತ್ರ ಬದಲಾವಣೆ. ಅವರಿಗೆಲ್ಲ ಆಶ್ಚರ್ಯ ಆಯ್ತಂತೆ, ನ್ಯೂಸ್ ಪೇಪರ್ ನಲ್ಲಿ ಫೋಟೋ ಬಂದಿದ್ದು, ಅವ್ರ ವಿಷಯ ಬಂದಿದ್ದು ನೋಡಿ. ಅದಕ್ಕೆ ಹೇಳ್ತಾರೆ ನ್ಯೂಸ್ ಪೇಪರ್ ಹಾಕೋ ಬಾಲಕ ನ್ಯೂಸ್ ಪೇಪರ್ ನಲ್ಲಿ ಬಂದ ಒಂದು ದಿವಸ. ಅವರಿಗೆ ಬಹಳ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಸಮಯ ಬೇಕು, ಯಾಕಂದ್ರೆ ಅಷ್ಟು ಸಾಧನೆಗಳನ್ನ ಮಾಡಿದಂತಹ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಅವರು APJ ಅಬ್ದುಲ್ ಕಲಾಂ ಅವರು ಕೂಡ ಪ್ರಾವರ್ಗಳು ಅವ್ರ ವಾಕ್ಯಗಳನ್ನು ನೋಡಿ ಬಹಳ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, ನಿದ್ದೆ ಬಂದಾಗ ಮಲಿಕೊಂಡ್ಬಿಡ್ಬೇಕು, ನಿದ್ದೆ ಬಂದಾಗ ಮಲಿಕೋಬೇಕು. ಯಾವುದೇ ಸಮಯದಲ್ಲಿ ನಮಗೆ ನಿದ್ದೆ ಬಂದಿದೆ ಅಂದ್ರೆ ಅವ್ರು ಮಲಿಕೊಂಡ್ಬಿಡ್ಬೇಕಂತೆ. ಆದರೆ ಎದ್ದಾಗ ನೀನು ಸರಿಯಾಗಿ ಕೆಲಸ ಗೊತ್ತಾಯ್ತಾ? ಕೆಲಸ ಮಾಡ್ಬೇಕಾದ್ರೆ ನೀನು ನಿದ್ದೆ ಮಾಡಬೇಡ, ಕೆಲಸ ಮಾಡ್ಬೇಕಾದ್ರೆ ನಿದ್ದೆ ಮಾಡಬೇಡ. ನಿದ್ದೆ ಬಂತಂದ್ರೆ ಮಲಿಕೊಂಡ್ಬಿಡ್ಬೇಕು, ಗೊತ್ತಾಯ್ತಾ? ಆದ್ರೆ ಎದ್ದ ಮೇಲೆ ಸರಿಯಾಗಿ ಕೆಲಸ ಮಾಡು, ಗೊತ್ತಾಯ್ತಾ? ಕೊನೆಗೊಂದು ದಿವಸ ಅವನು ಅಂದ್ಕೊಂಡಿದ್ದಂತೆ, ಆ ಆಕಾಶ ನೋಡಿ, APJ ಅಬ್ದುಲ್ ಕಲಾಂ ಆಕಾಶ ನೋಡಿ, ಆ ಲೋಹದ ಹಕ್ಕಿಗಳನ್ನ ನೋಡಿ. ಲೋಹದ ಹಕ್ಕಿಗಳು ಅಂತ ಯಾರನ್ನ ಕರಿತೀವಿ? ಅವನ್ನ ವಿಮಾನ, ಅವನ ಲೋಹದ ಹಕ್ಕಿಗಳು ಅಂತ ಕರಿತೀವಿ. ಹಕ್ಕಿ ತರ ಹಾರ್ತವೆ, ಆದ್ರೆ ಲೋಹ ಹೌದಲ್ವಾ? ಆ ಲೋಹದ ಹಕ್ಕಿಗಳನ್ನ ಕಂಡು ಅವನು ಸಣ್ಣ ಬಾಲಕ ಇದ್ದಾಗ ಅವನ್ನೆಲ್ಲ ಕಂಡು ನೋಡದಂತೆ. ಅವನು ಯಾವಾಗಲೂ ನೋಡ್ತಾ ಇದ್ದಂತೆ ಆಕಾಶದ ಕಡೆ. ಈ ಲೋಹದ ಹಕ್ಕಿಗಳು ಹೇಗೆ ಹಾರ್ತವೆ, ಹೇಗೆ ಹೀಗಾಗ್ತವೆ ಅಂತ. ಕೊನೆಗೆ ಆ ಲೋಹದ ಹಕ್ಕಿಯಲ್ಲೇ ಕೂರುವಂತ ವ್ಯಕ್ತಿ ಈ ವ್ಯಕ್ತಿ. ಯಾರು? ಅಷ್ಟೇ ಅಲ್ಲ, ಆ ಲೋಹದ ಹಕ್ಕಿಗಳನ್ನ ಆವಿಷ್ಕಾರ ಮಾಡಿ ಇನ್ನೂ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿದವನೇ ಈ APJ. ಬರೇ ಕೂರ್ಲಿಲ್ಲ, ಗೊತ್ತಾಯ್ತಲ್ಲ? ನೀವು ಕನಸನ್ನ ರಾತ್ರಿ ಹೊತ್ತು ಕಾಣಬೇಡಿ, ಕನಸನ್ನ ಹಗಲೊತ್ತೇ ನೋಡಿ. ಕನಸು ಯಾವಾಗಲೂ ಸಹ ನಮ್ಗೆ ಹಗಲೊತ್ತಿನಲ್ಲೇ ಇರಬೇಕು. ನಾವು ರಾತ್ರಿ ಬಿದ್ದಾಗ ನಮಗೆ ರಾತ್ರಿ ಮಲಗಿದಾಗ ನಮಗೆಲ್ಲ ಕನಸು ಬಿಡ್ತವೆ, ಹೋದಾಗ ಮಕ್ಕಳೇ. ಆದ್ರೆ ಅವ್ರು ಹೇಳ್ತಾರೆ ಹಗಲೊತ್ತಿನಲ್ಲಿ ನೀವು ಕನಸು ಕಾಣಿ, ಅದು ನನಸಾಗತ್ತೆ. ರಾತ್ರಿ ಬೀಳೋ ಕನಸು ಯಾವಾಗ ನನಸಾಗಲ್ಲ ಅಂತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ರಾತ್ರಿ ಬೀಳೋ ಕನಸುಗಳು ನೆನ್ಸಾಗಲ್ಲ, ನೀವು ಹಗಲು ಕಾಣೋ ಕನಸು ನನಸಾಗ್ತವೆ. ನಾವು ಗುತ್ತಲ್ಲಿ ಅನ್ಕೊಳ್ಬೇಕು, ನಾನು ಜೀವನದಲ್ಲಿ ಇಂಥದ್ದೇನಾದ್ರೂ ಮಾಡ್ಬೇಕು ಅಂತ, ಅದು ನನಸಾಗತ್ತಂತೆ. ನಾವು ಹಗಲೊತ್ತು ಕಾಣ್ತೀವಲ್ಲ ಆ ಕನಸು, ಆದ್ರೆ ರಾತ್ರಿ ಕಾಣುವ ಕನಸು ಯಾವತ್ತೂ ನನಸಾಗತ್ತಂತೆ, ಗೊತ್ತಾಯ್ತು? ಅದಕ್ಕೋಸ್ಕರ ಅಂತಹ ಬಹಳ ವಾಕ್ಯಗಳನ್ನು ಹೇಳಿದ್ದಾರೆ ಈ APJ ಅಬ್ದುಲ್ ಕಲಾಂ ಅವರು. ಹಾಗೆ ನೋಡಿ, ದೂರ ಆತೆ ಐಷಾರಾಮಿ ಚೀಜೋತೆ ದೂರ ಆತೆ. ಅವ್ರು ಯಾವಾಗಲೂ ಸಹ ಐಷಾರಾಮಿ ವಸ್ತುಗಳಿಂದ ದೂರ ಇರ್ತಿದ್ರು. पर घर में सभी आवश्यक चीजें समुचिता मात्रा में सुलभता से उपलब्ध थे, लेकिन उसको सुलभता से समुचित वस्तुಗಳು ಸಿಗ್ತಾ ಇತ್ತು. वास्तव में मैं कहूंगा कि मेरा बचपन बहुत ही निश्चितता और सादगी में बीता. ನಾನು ಅಂದ್ಕೊಂಡಿದ್ದೀನಿ, ನನ್ನ ಬಾಲ್ಯಕಾಲ ಯಾವುದೇ ನಿಶ್ಚಿಂತಿತ, ಹಾಗಾದ್ರೆ ಯಾವುದೇ ಚಿಂತೆ ಒಳಪಟ್ಟಿರಲಿಲ್ಲ. ಸಾಮಾನ್ಯವಾಗಿ ಜೀವನವನ್ನು ಕಳೆದೆ, ಯಾವುದೇ ಚಿಂತೆಯನ್ನ ನಾನು ಒಳಪಟ್ಟೆ. ಭೌತಿಕ और भावनात्मक दोनों ही दृष्टि से, भौतिक ಮತ್ತು ಭಾವನಾತ್ಮಕ ಎರಡೂ ದೃಷ್ಟಿಯಲ್ಲಿ. मैं प्रायशः अपनी मां के साथ ही रसोई में नीचे बैठकर खाना खाया करते थे. ನಾನು ಸಾಮಾನ್ಯವಾಗಿ ಮೇರೆ ಸಾಥ್, ನಾನು ಯಾವಾಗಲೂ ಆಶಯಮ್ಮ, ಅವರ ತಾಯಿಯಾದಂತ ಆಶಯಮ್ಮ ಅವರ ಜೊತೆಲಿ ರಸೋಯಿ ಮೇ, ರಸೋಯಿ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ ಅಡಿಗೆ ಮನೆಯಲ್ಲಿ, ಗೊತ್ತಾಯ್ತಾ? ರಸೋಯಿ ಮೇ ನೀಚೆ ಬೇಡ್ಕರ್, ಕೆಳಗಡೆ ಕೂತ್ಕೊಂಡು ನಾನು ಖಾನ ಕಾಯ ಕರ್ತಾ ಇದ್ದೆ, ಯಾವ ಊಟವನ್ನ ಮಾಡ್ತಾ ಇದ್ದೆ, ಖಾನ ಕಾಯ ಕರ್ತಾ.
वे मेरे सामने केले का पत्ता बिछाते थे ಅವರು ನನ್ನ ಎದುರಿಗೆ केले का पत्ता ಅಂದ್ರೆ ಬಾಳೆ ಎಲೆಯನ್ನು ಹಾಕ್ತಾ ಇದ್ರು और फिर उस पर चावल एवं सुगंधित स्वादिष्ट सांबार डालते थे ಅದರ ಮೇಲೆ ಸುಗಂಧಿತ ಆದರೆ ಅದರ ಮೇಲೆ ಅನ್ನ ಹಾಕಿ ಬಿಟ್ಟು ಮನೆಯಲ್ಲೇ ಮಾಡಿದಂತಹ ಸುವಾಸನೆ ಭರಿತ ಮತ್ತು ಏನೋ ಬಹಳ ರುಚಿಕರವಾದಂತಹ ಸಾಂಬಾರನ್ನ ಹಾಕ್ತಾ ಇದ್ರು ಪ್ರಾಯಶಃ ಗರ್ಕಬನ ಮನೆಯಲ್ಲೇ ಮಾಡಿದಂತಹ ಅಚಾರ और नारियल का ताजी चटनी है ಮನೆಯಲ್ಲೇ ಮಾಡಿದಂತಹ ಉಪ್ಪಿನಕಾಯಿ ಇರ್ಬೋದು ಮತ್ತೆ ಆ ತೆಂಗಿನಕಾಯಿಯ ಚಟ್ನಿಯನ್ನ ನಮ್ಮ ತಾಯಿ ಬಡಿಸ್ತಾ ಇದ್ರು ಆ ಊಟವನ್ನು ನಾನು ಸವಿತಾ ಇದ್ದೆ ಅಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಈ ಪಾಠದ ಮೂಲಕ ನನಗೆ ಹೇಳಿದ್ದಾರೆ ಮಕ್ಕಳೇ. ನೋಡೋಣ ಈಗ ಪ್ರಶ್ನೆ ಕಡೆ. ಒಂದನೇ ಪ್ರಶ್ನೆ ಮಕ್ಕಳ ಉತ್ತರ ಹೇಳಿ. अब्दुल कलाम जी का जन्म कहाँ हुआ? अब्दुल कलाम ಅವರ ಜನ್ಮ कहाँ हुआ? ಎಲ್ಲಿ ಆಯಿತು? ಎಲ್ಲಿ ಆಯಿತು? रामेश्वरम. अब्दुल कलाम का जन्म रामेश्वरम में हुआ था. अब्दुल कलाम जी बचपन में किस घर में रहते थे? अब्दुल कलाम जी ಅವರು ಬಾಲ್ಯ ಕಾಲದಲ್ಲಿ ಯಾವ ಮನೆಯಲ್ಲಿ ವಾಸವಾಗಿದ್ದರು? ಯಾವ ಮನೆಯಲ್ಲಿ? उषा तैनी ಹೇಳಿ. उषा तैनी घर में रहते थे. और दो वाक्य का प्रश्न है. अब्दुल कलाम का बचपन बहुत ही निश्चिंतता और सादगी में बिताने के कारण लिखिए. अब्दुल कलाम जी का बाल्यकाल बहुत निश्चिंतता और सामान्य रूप से बिताने का कारण लिखिए. दूसरा प्रश्न है आशिया अम्मा जी अब्दुल कलाम को खाने में क्या क्या देते थे? अब आशिया अम्मा उसकी माँ खाने के लिए क्या क्या देते थे और ದಿನೋದಕ್ಕೆ ಏನೇನ್ ಕೊಡ್ತಾ ಇದ್ರು वो प्रश्न लिखी. ಓಕೆನಾ? ಈ ಎರಡು ಪ್ರಶ್ನೆಗಳನ್ನ ನಾಳೆ ನೀವು ಮಕ್ಕಳೇ ಕಲ್ತ್ಕೊಂಡು ಬರ್ಕೊಂಡು ಬನ್ನಿ. ಓಕೆ ಮಕ್ಕಳ? ಈ ಪಾಠದಲ್ಲಿ ಏನಾದ್ರು ಡೌಟ್ ಇದೆಯಾ? ಏನು ಡೌಟ್ ಇಲ್ಲಲ್ಲ? ಹಾಗಾಗಿ ಮಕ್ಕಳೇ ಎಪಿಜೆ ಅಬ್ದುಲ್ ಕಲಾಂ ಅಂತಹ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಮಹಾನ್ ಚೇತನವಾಗಿ ಬೆಳೆದು ಬಹಳ ಸಾಧಾರಣ ಪರಿವಾರದಲ್ಲಿ ಮಕ್ಕಳೇ ಗೊತ್ತಾಗಲಿ वहां एक सरकारी शाले में पढ़े हुए आदमी है ಅಂತ. ಅವನು ಸಹ ನಿಮ್ಮ ರೀತಿಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿ ಏನಾದರೂ ಸಾಧನೆ ಮಾಡ್ತಾನೆ ಅನ್ನೋಕೆ ಇದೆ. ಗೊತ್ತಾಯ್ತಲ್ಲ? ಇಂತಹ ಮಹಾನ್ ಚೇತನ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಹಾಗಾಗಿ ಆ ಮಹಾನ್ ಚೇತನ ರೀತಿಯಲ್ಲಿ ನಿಮ್ಮಲ್ಲೂ ಸಹ ಗುರಿಗಳನ್ನು ಇಟ್ಕೊಳ್ಳಿ, ಕನಸುಗಳನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಪಾಠವನ್ನ ಮುಗಿಸ್ತೇನೆ. ಧನ್ಯವಾದ.